MHRD UDays ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಅಪ್ಡೇಟ್ ಮಾಡಬೇಕಾದರೆ ಮೊದಲು ಆ ವಿದ್ಯಾರ್ಥಿಯ ಆಧಾರ್ನಲ್ಲಿ ವಿದ್ಯಾರ್ಥಿ ಹೆಸರು ಹೇಗಿದೆ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಮೊದಲು ಖಚಿತಪಡಿಸಬೇಕು. ನೆಕ್ಸ್ಟ್, ವಿದ್ಯಾರ್ಥಿಯ ಶಾಲೆಯಲ್ಲಿ ದಾಖಲಾತಿ ವಹಿಯಲ್ಲಿ ಹೇಗೆ ಇದೆ ಹಾಗೂ ಸ್ಯಾಟ್ಸ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಆ ವಿದ್ಯಾರ್ಥಿಯ ಹೆಸರು, ನೇಮ್, ಸ್ಪೆಲ್ಲಿಂಗ್ ಹೇಗೆ ಇದೆ ಎಂಬುದನ್ನು ಮೊದಲು ಖಚಿತಪಡಿಸಿಕೊಂಡು ನೀವು MHRD UDays ಪ್ಲಸ್ನಲ್ಲಿ ಆ ವಿದ್ಯಾರ್ಥಿಯ ನೇಮನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದಲ್ವಾ? ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ MHRD UDays ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು, ವಿದ್ಯಾರ್ಥಿಗಳ ಹೆಸರನ್ನು ಅಪ್ಡೇಟ್ ಮಾಡುವುದಕ್ಕಿಂತ ಮೊದಲು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು, ಅಂದರೆ ಏನೆಲ್ಲ ಕಂಡೀಷನ್ಸನ್ನು ತಿಳಿದುಕೊಂಡಿರಬೇಕು, ಹೇಗೆ ಅಪ್ಡೇಟ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಟಾಪಿಕಲ್ಲಿ ಹೋಗ್ಬಿಡೋಣ. ಮೊದಲು MHRD UDays ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಸಂಬಂಧಿಸಿದ ಯೂಸರ್ ಐಡಿಯನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್, ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಕೆಳಗಡೆ ಕ್ಯಾಪ್ಚಾ ಕೋಡ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಕ್ಯಾಪ್ಚಾ ಜಾಗದಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕರೆಂಟ್ ಅಕಾಡೆಮಿಕ್ ಇಯರ್, ಈ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಸ್ಕೂಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಎಲ್ಲ ಸ್ಕೂಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ ಇರ್ತಕ್ಕಂತಹ ತರಗತಿವಾದ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ವಿದ್ಯಾರ್ಥಿಯ ಹೆಸರು ನೇಮನ್ನು ಅಪ್ಡೇಟ್ ಮಾಡಬೇಕು ಅಂತಿದ್ದೀರೋ ಆ ಒಂದು ವಿದ್ಯಾರ್ಥಿಯ ಪೆನ್ ನಂಬರನ್ನು ನೀವು ಆಲ್ರೆಡಿ ಒಂದು ಕಡೆ ಬರೆದಿಟ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಿಮಗೆ ಪೆನ್ ನಂಬರ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಆ ಪ್ರತಿಯೊಂದು ತರಗತಿಗೆ ಸಂಬಂಧಿಸಿದ ವ್ಯೂ ಮೇನೇಜ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಪೆನ್ ನಂಬರನ್ನು ನೀವು ಹುಡ್ಕೋಬಹುದು. ಸರಿ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಆಕ್ಟಿವ್ ಸ್ಟೂಡೆಂಟ್ಸ್ ಸ್ಕೂಲ್ ಲೆವೆಲ್, ಅಂದರೆ ಶಾಲಾ ಹಂತದಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ನಲ್ಲಿ ಆಕ್ಟಿವ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ನೇಮನ್ನು ನಾವಿಲ್ಲಿ ಬದಲಾವಣೆ ಮಾಡ್ಕೋಬಹುದು, ಅಂದರೆ ಸ್ಕೂಲ್ ಲೆವೆಲಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಹಾಗಾದರೆ ಇಲ್ಲಿ ನೋಡ್ಬೋದು, ಪ್ಲೀಸ್ ರೆಫರ್ ಟು ದ ಫಾಲೋಯಿಂಗ್ ಪಾಲಿಸಿ ಫಾರ್ ಚೇಂಜಿಂಗ್ ಸ್ಟೂಡೆಂಟ್ ನೇಮ್ಸ್, ಅಂದರೆ ಬೈ ಸ್ಕೂಲ್ ಲೆವೆಲ್. ಈ ಒಂದು ಶಾಲಾ ಹಂತದಲ್ಲಿ ವಿದ್ಯಾರ್ಥಿ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಕಂಡೀಷನ್ಸ್, ಇಲ್ಲಿ ನೋಡ್ಬೋದು ಕಂಡೀಷನ್ಸ್ ಏನಿದೆ ಅನ್ನೋದಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ರೀಅರೇಂಜ್ ಆಫ್ ವರ್ಡ್ಸ್ ಇನ್ ನೇಮ್, ಅಂದರೆ ವಿದ್ಯಾರ್ಥಿ ಹೆಸರಲ್ಲಿ ನೀವು ನೇಮನ್ನು ರೀಅರೇಂಜ್ ಮಾಡ್ಕೋಬಹುದು. ಅಂದರೆ ಆ ವಿದ್ಯಾರ್ಥಿಗೆ ಮೊದಲ ಹೆಸರು ಅಂದರೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಈ ರೀತಿ ಇದ್ದಾಗ ಆ ಒಂದು ವಿದ್ಯಾರ್ಥಿ ಹೆಸರನ್ನು ನೀವು ರೀಅರೇಂಜ್ ಮಾಡ್ಕೋಬಹುದು. ಮೊದಲ ಹೆಸರು, ಮಧ್ಯದ ಹೆಸರು, ಕೊನೆಯ ಹೆಸರು ಈ ರೀತಿ ಇದ್ದಲ್ಲಿ ನೀವು ರೀಅರೇಂಜನ್ನು ಮಾಡ್ಕೋಬಹುದು ಅಂತೇಳಿ ಒಂದು ಮೊದಲನೇ ಕಂಡೀಷನ್ ಹೇಳ್ತಾ ಇದೆ. ನೆಕ್ಸ್ಟ್, ಎರಡನೇದು ಕರೆಕ್ಷನ್ ಆಫ್ ದ ನೇಮ್ ಬೈ ಆ್ಯಡಿಂಗ್ ಆರ್ ರಿಮೂವಿಂಗ್ ಆಫ್ ಒನ್ ಕ್ಯಾರೆಕ್ಟರ್, ಅಂದರೆ ಆ ವಿದ್ಯಾರ್ಥಿ ಹೆಸರಲ್ಲಿ ತಪ್ಪಾದ ಅಕ್ಷರ ತೆಗೆದುಹಾಕಲು ಅಥವಾ ಸರಿಯಾದ ಒಂದನ್ನು ಆ್ಯಡ್ ಮಾಡಲು, ಸೇರಿಸಲು ಕೂಡ ನಿಮಗೆ ಅವಕಾಶ ಇದೆ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಅದರ ಒಂದು ಲೆಟರ್ ಬಿಟ್ಟು ಹೋಗಿದ್ದಲ್ಲಿ ಅದನ್ನು ಸೇರಿಸಬಹುದು, ಅಥವಾ ಬೇಡವಾದ ಒಂದು ಅಕ್ಷರ ಸೇರಿದ್ದಲ್ಲಿ ಅದನ್ನು ರಿಮೂವ್ ಮಾಡಬಹುದು ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಲ್ಲಿ ನೋಡ್ತಾ ಇದ್ದಾರಲ್ಲ, ರಿಮೂವಲ್ ಆಫ್ ಸ್ಪೇಸ್ ಇನ್ ನೇಮ್, ಅಂದರೆ ಒಂದು ವಿದ್ಯಾರ್ಥಿ ಹೆಸರಲ್ಲಿ ಆ ವಿದ್ಯಾರ್ಥಿ ಹೆಸರಿನಲ್ಲಿ ಮಧ್ಯದಲ್ಲಿ ಸ್ಪೇಸ್ ಇದ್ದಲ್ಲಿ ಅಥವಾ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ಸ್ಪೇಸ್ ಇರಬಹುದು, ಅಂತಹ ಸ್ಪೇಸ್ ಇದ್ದಲ್ಲಿ ಆ ಒಂದು ಸ್ಪೇಸನ್ನು ರಿಮೂವ್ ಮಾಡಬಹುದು ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಲ್ಲಿ ರಿಮೂವಲ್ ಆಫ್ ಟೈಟಲ್ ಇನ್ ನೇಮ್ ಓನ್ಲಿ ಮಿಸ್, ಅಂದರೆ ಟೈಟಲ್, ಉದಾಹರಣೆಗೆ ಆ ವಿದ್ಯಾರ್ಥಿಗೆ ಮಿಸ್ಟರ್, ಮಿಸ್ಸಸ್ ಅಂತ ಏನಾದರೂ ಇದ್ದಲ್ಲಿ ಅಂತಹ ಒಂದು ಟೈಟಲನ್ನು ನೀವು ರಿಮೂವ್ ಮಾಡಬಹುದು ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಲ್ಲಿ ರಿಮೂವಲ್ ಆಫ್ ಎನಿ ವರ್ಡ್ ಈಸ್ ನಾಟ್ ಅಲೌಡ್, ಅಂದರೆ ಆ ವಿದ್ಯಾರ್ಥಿಯ ಯಾವುದಾದ್ರೂ ಒಂದು ವರ್ಡ್, ಅಂದರೆ ಆ ವಿದ್ಯಾರ್ಥಿಯ ವರ್ಡನ್ನು ನೀವು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಲು ಆಗುವುದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇಷ್ಟೆಲ್ಲ ಕಂಡೀಷನ್ಸ್ ಈ ಒಂದು ವಿದ್ಯಾರ್ಥಿಯ ನೇಮನ್ನು ಅಪ್ಡೇಟ್ ಮಾಡಬೇಕಾದ್ರೆ ಇಷ್ಟು ಕಂಡೀಷನ್ಸ್
ಅಪ್ಲೈ ಆಗುತ್ತೆ. ಹಾಗಾದರೆ ಆ ವಿದ್ಯಾರ್ಥಿ ಹೆಸರನ್ನ ನಾವು ಹೇಗೆ ಅಪ್ಡೇಟ್ ಮಾಡಬೇಕೆಂಬುದನ್ನು ಇಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ದಿಸ್ ಕರೆಂಟ್ ಅಕಾಡೆಮಿಕ್ ಇಯರ್ ಕ್ಯಾನ್ ಬಿ ಅಪ್ಡೇಟೆಡ್. ಅಂದರೆ ಯಾರು ಪ್ರಸ್ತುತ ಈ ಒಂದು ಶೈಕ್ಷಣಿಕ ಅಕಾಡೆಮಿಕೆಯಲ್ಲಿ ಇದ್ದಾರೋ ಅಂತಹ ವಿದ್ಯಾರ್ಥಿಗಳನ್ನು ಮಾತ್ರ ನೀವು ಹೆಸರು ಅಪ್ಡೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ಸ್ಟೂಡೆಂಟ್ ನೇಮ್ ಕ್ಯಾನ್ ಬಿ ಚೇಂಜ್ಡ್ ಓನ್ಲಿ ಒನ್ ಟೈಮ್, ಒಂದು ಸಲ ಮಾತ್ರ ನೀವು ಈ ರೀತಿ ಅಪ್ಡೇಟ್ ಮಾಡಬಹುದು. ಬೈ ಮಿಸ್ ನೀವು ತಪ್ಪಾಗಿ ಮತ್ತೆ ಕೂಡ ನೀವು ಏನಾದರೂ ಅಪ್ಡೇಟ್ ಮಾಡಿದ್ರೆ ಎಗೈನ್ ನಿಮಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಒಂದು ಸಲ ಮಾತ್ರ ಅಪ್ಡೇಟ್ ಮಾಡಲು ಅವಕಾಶ ಇರುವುದರಿಂದ ನೀವು ಜಾಗರೂಕತೆಯಿಂದ ವಿದ್ಯಾರ್ಥಿಯ ಹೆಸರನ್ನು ಅಪ್ಡೇಟ್ ಮಾಡಿ. ಸರಿ, ಈಗ ನಾವು ಅಪ್ಡೇಟ್ ಮಾಡುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೂಡೆಂಟ್ ಪೆನ್ ನಂಬರ್, ಯಾವ ವಿದ್ಯಾರ್ಥಿಯ ನೇಮನ್ನು ಅಪ್ಡೇಟ್ ಮಾಡಬೇಕೋ ಆ ವಿದ್ಯಾರ್ಥಿಯ ಪೆನ್ ನಂಬರನ್ನು ಟೈಪ್ ಮಾಡಿ ಇಲ್ಲಿ ಗೋ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಆ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಯುಡೈಸ್ ಕೋಡ್, ಅಕಾಡೆಮಿಕ್ ಇಯರ್, ಸ್ಕೂಲ್ ನೇಮ್, ಸ್ಟೂಡೆಂಟ್ ನೇಮ್, ಜೆಂಡರ್, ಮದರ್ಸ್ ನೇಮ್, ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್, ಕ್ಲಾಸ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಆಫ್ ಸ್ಟೂಡೆಂಟ್ಸ್ ಆಸ್ ಪರ್ ಆಧಾರ್ ಕಾರ್ಡ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಈಗ ಆ ವಿದ್ಯಾರ್ಥಿಯ ಹೆಸರನ್ನು ನೀವಿಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೂಡೆಂಟ್ ನೇಮ್ ಅಂತೇಳಿ ಇಲ್ಲಿ ಆ ವಿದ್ಯಾರ್ಥಿಯ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ಆ ವಿದ್ಯಾರ್ಥಿಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಕ್ಯಾರೆಕ್ಟರ್ ಎಕ್ಸ್ಟ್ರಾ ಸೇರಿದೆ, ಆ ಒಂದು ಕ್ಯಾರೆಕ್ಟರನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ರಿಮೂವ್ ಮಾಡಿದ್ದೀನಿ. ಈಗ ಈ ವಿದ್ಯಾರ್ಥಿಗೆ ರಿಮೂವ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಅಪ್ಡೇಟ್ ರೆಕಾರ್ಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ರೆಕಾರ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಲೀಸ್ ಎನ್ಶೂರ್ ದಟ್ ದ ನೇಮ್ ಆಫ್ ದ ಸ್ಟೂಡೆಂಟ್ ಮೆನ್ಷನ್ಡ್ ಇನ್ SDMC ಈಸ್ ಸೇಮ್ ಆಸ್ ಇನ್ ಸ್ಕೂಲ್ ರೆಕಾರ್ಡ್ ರಿಜಿಸ್ಟರ್. ಅಂದರೆ ಆ ವಿದ್ಯಾರ್ಥಿ ಹೆಸರು ನಿಮ್ಮ ಶಾಲಾ ದಾಖಲೆಯಲ್ಲೂ ಇದೇ ರೀತಿ ಇರಬೇಕು, ಹಾಗೂ ಆಧಾರ್ ಕಾರ್ಡಲ್ಲೂ ಇದೇ ರೀತಿ ಇರಬೇಕು, ಹಾಗೂ MHRD ಯುಡೇಸಲ್ಲೂ ಕೂಡ ಸೇಮ್ ಇರಬೇಕಾಗತ್ತೆ. ಹಾಗಾಗಿ ಇದನ್ನು ನೀವು ರಿಜಿಸ್ಟರಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ನಾವು ಆಲ್ರೆಡಿ ರೆಕಾರ್ಡ್ಸನ್ನು ನೀವು ಚೆಕ್ ಮಾಡಿ ಈಗ ನಾವು ಎಂಟ್ರಿ ಮಾಡ್ತಾ ಇರ್ತೀವಿ. ಸೊ ಇದನ್ನು ನೀವು ಕನ್ಫರ್ಮ್ ಅಂತ ಕೊಡಬೇಕಾಗತ್ತೆ. ಒಂದು ವೇಳೆ ಆಧಾರ್ನಲ್ಲಿ ಇರ್ತಕ್ಕಂಥ ಹೆಸರು ರಾಂಗ್ ಇದ್ದಲ್ಲಿ ಮೊದಲು ನೀವು ಆ ವಿದ್ಯಾರ್ಥಿಗೆ ಆಧಾರನ್ನು ಅಪ್ಡೇಟ್ ಮಾಡಿಸಲು ತಿಳಿಸಿ. ತದನಂತರ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೇಮನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಸ್ಟೂಡೆಂಟ್ ನೇಮ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಆ ವಿದ್ಯಾರ್ಥಿ ಹೆಸರನ್ನು ಅಪ್ಡೇಟ್ ಮಾಡಿದ್ದೀವಿ ಅಂತೇಳಿ ಅರ್ಥ. ನೀವು ಸ್ಕೂಲ್ ಡ್ಯಾಶ್ ಬೋರ್ಡಲ್ಲಿ ಹೋಗಿ ಆ ಒಂದು ವಿದ್ಯಾರ್ಥಿ ಯಾವ ತರಗತಿಗೆ ಸಂಬಂಧಿಸಿದ ಆ ಒಂದು ತರಗತಿ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯನ್ನು ನೀವು ಚೆಕ್ ಮಾಡಿಕೋಬಹುದು. ಆ ವಿದ್ಯಾರ್ಥಿಯ ನೇಮ್ ಸ್ಪೆಲ್ಲಿಂಗ್ ಅಪ್ಡೇಟ್ ಆಗಿದೆಯಾ ಆಗಿಲ್ವಾ ಅಂತೇಳಿ. ಫ್ರೆಂಡ್ಸ್ ನೋಡಿದ್ರಲ್ಲ, ವಿದ್ಯಾರ್ಥಿಯ ಹೆಸರನ್ನು ನಾವು MHRD UDS ಪ್ಲಸ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.